ಇದು ಎಲ್ಲರಿಗೆ ಸಿಗುವ ಭಾಗ್ಯವಲ್ಲ, ಕೇವಲ ಸರ್ವಶಕ್ತನ ಇಷ್ಟದಾಸರಿಗೆ ಸಿಗುವ ಭಾಗ್ಯ. ಹಜ್ಜಾಜಿಗಳ ಸೇವೆ ಮಾಡುವ ಮಹಾಭಾಗ್ಯ. ಪ್ರತಿ ವರ್ಷ ಈ ಮಹಾಭಾಗ್ಯವನ್ನ ಪಡೆದುಕೊಳ್ಳುತ್ತಿರುವ ಇವರು ಸೌದಿ ಅರೇಬಿಯಾದ IFF ಕಾರ್ಯಕರ್ತರು. ಒಂದಲ್ಲ ಎರಡಲ್ಲ, ಸತತ 20 ವರ್ಷಗಳಿಂದ ಹಜ್ಜಾಜಿಗಳ ಅವಿರತ ಸೇವೆ ಮಾಡುತ್ತಾ ದಿನದ 24 ಗಂಟೆಯೂ ಹಜ್ಜಾಜಿಗಳ ಬಗ್ಗೆ ಕಾಳಜಿ ವಹಿಸಿ ಪುಣ್ಯ ಮಕ್ಕಾ, ಮದೀನಾ, ಮಿನಾ, ಅರಫಾದಲ್ಲಿ ಬೀಡು ಬಿಟ್ಟು ಹಜ್ಜಾಜಿಗಳ ಸೇವೆ ಮಾಡುವ ಇವರೇ ಧನ್ಯರು. ಹಜ್ ಸಮಯದಲ್ಲಿ IFF ಕಾರ್ಯಕರ್ತರು ಹಜ್ಜಿಗೆ ಬರುವ ಪ್ರಥಮ ಹಜ್ ಯಾತ್ರಾರ್ಥಿಗಳ ವಿಮಾನದಿಂದ ತಮ್ಮ ಸೇವೆಯನ್ನ ಪ್ರಾರಂಭ ಮಾಡಿ ಮಕ್ಕಾ, ಮದೀನಾ, ಅಜೀಜಿಯಾ ಹಾಗೂ ಮಿನಾ, ಅರಫಾ ಹೀಗೆ ಪ್ರತಿಯೊಂದು ಹಜ್ ಕಾರ್ಯಗಳ ವೇಳೆ ನಿರಂತರವಾಗಿ ತಮ್ಮ ನಿಸ್ವಾರ್ಥ ಸೇವೆಯನ್ನ ಮುಂದುವರಿಸಿ ಹಾಜಿಗಳ ಕೊನೆಯ ವಿಮಾನ ಸೌದಿಯಿಂದ ನಿರ್ಗಮಿಸುವ ತನಕ ಇವರಿಗೆ ವಿಶ್ರಮ ಎಂಬುದೇ ಇಲ್ಲ. ಇವರೇ ಇಂಡಿಯಾ ಫ್ರೆಟರ್ನಿಟಿ ಫೋರಂನ ಸ್ವಯಂ ಸೇವಕರು. ಹಜ್ಜಾಜಿಗಳ ಸೇವೆಯಲ್ಲೇ ಪುಣ್ಯವನ್ನ ಕಾಣುವ ಇವರು ಮರಳುಗಾಡಿನಲ್ಲಿ ದಣಿವರಿಯದ ಅನಿವಾಸಿ ಭಾರತೀಯರು. ಇವರು ಯಾವುದೇ ದುಡ್ಡಿಗಾಗಿ ಈ ಸೇವೆ ಮಾಡುವವರಲ್ಲ. ಕೊನೆಯಲ್ಲಿ ಹಜ್ಜಾಜಿಗಳು ನೀಡುವ ಆಲಿಂಗನವೇ ಇವರಿಗೆ ಪಗಾರ. ಇಂಡಿಯಾ ಫ್ರೆಟರ್ನಿಟಿ ಫೋರಂ ಸಂಘಟನೆ ಸೌದಿಯಲ್ಲಿ ನಿರಂತರವಾಗಿ ಸಾಮಾಜಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಸಂಘಟನೆ. ಸೌದಿ ಅರೇಬಿಯಾದಲ್ಲಿರುವ ಅನಿವಾಸಿ ಭಾರತೀಯರ ಸ್ಫೂರ್ತಿ ಮತ್ತು ಆಸರೆಯೇ ಈ IFF. ಅರಬ್ ದೇಶದಲ್ಲಿರುವ ಒಬ್ಬ ಭಾರತೀಯನಿಗೆ ಸಮಸ್ಯೆ, ಕಷ್ಟಗಳು ಬಂತು ಅಂದರೆ ಆತನಿಗೆ ಮೊದಲು ನೆನಪಾಗುವುದು ಈ IFF. ಅನಿವಾಸಿ ಭಾರತೀಯರಿಗೆ ಸೌದಿಯಿಂದ ಕಾನೂನು ನೆರವು ನೀಡುವುದು, ಕಾರ್ಮಿಕರಿಗೆ ನ್ಯಾಯಾಲಯ ಕಾರ್ಮಿಕ ಮಂತ್ರಾಲಯ ಮುಖಾಂತರ ಅವರಿಗೆ ನ್ಯಾಯ ದೊರಕಿಸಿಕೊಡುವುದು, ರೋಗಿಗಳಿಗೆ ರಕ್ತದಾನ ಮಾಡುವುದು, ಮೃತದೇಹಗಳನ್ನು ಸೌದಿಯಲ್ಲಿಯೇ ದಫನ ಮಾಡುವುದು ಅಥವಾ ಅವುಗಳನ್ನು ಊರಿಗೆ ರವಾನಿಸುವುದು, ಇವೆಲ್ಲವೂ IFFನ ನಿಸ್ವಾರ್ಥ ಸೇವೆಗಳ ಕೆಲವೊಂದು ಪಟ್ಟಿಯಷ್ಟೇ. ಕೋವಿಡ್ ಸಮಯದಲ್ಲಿ IFFನ ಸೇವೆಯನ್ನ ಮರೆಯಲು ಸಾಧ್ಯವೇ ಇಲ್ಲ. ಮೆಡಿಕಲ್ ಕಿಟ್ ವಿತರಣೆ ಇರಲಿ, ಆಹಾರ ಕಿಟ್ ವಿತರಣೆ, ಪ್ಲಾಸ್ಮಾ ದಾನ, ಹೀಗೆ ಆ ವಿಷಮ ಸಮಯದಲ್ಲೂ ಕೂಡ ತಮ್ಮ ಜೀವದ ಹಂಗು ತೊರೆದು IFF ಸ್ವಯಂ ಸೇವಕರು ಮರಳುಗಾಡಿನಲ್ಲಿ ಸೇವೆ ಸಲ್ಲಿಸಿದ್ದರು. ಅರಬ್ ದೇಶದಲ್ಲಿ ಇವರು ಮಾಡಿರುವ ಸೇವೆ ಅಗಾಧ. ಅದನ್ನ ಬಾಯಿ ಮಾತಿನಲ್ಲಿ ಹೇಳಿ ಮುಗಿಸಲು ಸಾಧ್ಯವಿಲ್ಲ. ಇವೆಲ್ಲವೂ ಕೇವಲ ಸರ್ವಶಕ್ತನ ಸಂಪ್ರೀತಿಗಾಗಿ ಮಾತ್ರ. ಯಾವುದೇ ಲಾಭದ ಲೆಕ್ಕಾಚಾರಗಳಿಲ್ಲದೆ ನಿಷ್ಕಳಂಕ ಮನಸ್ಸಿನಿಂದ, ನಿಸ್ವಾರ್ಥ ಮನೋಭಾವದಿಂದ ಅಲ್ಲಾಹನ ಅನುಗ್ರಹಕ್ಕಾಗಿ ಮಾತ್ರ ಇವರು ಸೇವೆ ನೀಡುತ್ತಿದ್ದಾರೆ. ಅದರಲ್ಲೂ ದೊಡ್ಡ ಸೇವೆ ಅಂದರೆ ಪ್ರತಿ ವರ್ಷ ಮಾಡುವ ಹಜ್ಜಾಜಿಗಳ ಸೇವೆ. ಹಜ್ ಎಂದರೆ ಅದು ಜಗತ್ತಿನ ಅತಿ ದೊಡ್ಡ ಮಹಾಜನಕೂಟ. ಅಲ್ಲಿ 20 ಲಕ್ಷಕ್ಕೂ ಅಧಿಕ ಜನ ಸೇರುವಾಗ ಸಹಜವಾಗಿ ಅನೇಕ ತೊಂದರೆಗಳು ಉಂಟಾಗುತ್ತೆ. ಊಟ, ವಸತಿ, ಸಂಚಾರ, ಔಷಧ, ದಿನನಿತ್ಯದ ಕರ್ಮಗಳು ಸೇರಿ ಅನೇಕ ಉಪಚಾರಗಳು ಬೇಕಾಗುತ್ತೆ. ಇದನ್ನ ಬಹಳ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ನೆರವೇರಿಸುತ್ತಿರುವ IFF ಸ್ವಯಂ ಸೇವಕರು ಹಜ್ಜಾಜಿಗಳಿಗೆ ಯಾವುದೇ ಕುಂದುಕೊರತೆ ಉಂಟಾಗದಂತೆ ನೋಡಿಕೊಳ್ತಿದ್ದಾರೆ. IFF ಇದಕ್ಕೆಂದೇ ಒಂದು ಸಂಪೂರ್ಣ ತಂಡವನ್ನ ರಚಿಸಿ ಅಚ್ಚುಕಟ್ಟಾಗಿ ಯಾತ್ರಾರ್ಥಿಗಳಿಗೆ ಎಲ್ಲೂ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತದೆ. ಈ ತಂಡದಲ್ಲಿ ಪ್ರತಿ ರಾಜ್ಯಗಳ ಅನಿವಾಸಿ ಭಾರತೀಯರು ಇರುತ್ತಾರೆ. ಈ ತಂಡದ ಕೋಆರ್ಡಿನೇಟರ್ ಆಗಿ ಕೇರಳದ ಖಲೀಲ್ ಚೆಂಬಾಯಿಲ್ ನೇತೃತ್ವ ವಹಿಸಿದರೆ, ವೈಸ್ ಕೋಆರ್ಡಿನೇಟರ್ ಆಗಿ ತಮಿಳುನಾಡಿನ ಶೇಖ್ ಜಮಾಲ್ ಚೆನ್ನೈ ಇವರು ಸಾಥ್ ನೀಡುತ್ತಾರೆ. ಇನ್ನು ಹಜ್ಜಾಜಿಗಳ ಸೇವೆಯ ವಾಲಂಟಿಯರ್ ಕ್ಯಾಪ್ಟನ್ ಆಗಿ ಕೇರಳದ ಗಫಾರ್ ಕೂಟಿಲಂಗಾಡಿ ವಹಿಸಿಕೊಂಡರೆ, ಇವರಿಗೆ ಸಾಥ್ ನೀಡಲು ಕರ್ನಾಟಕದ ಶಾಕಿರ್ ಹಕ್ ನೆಲ್ಯಾಡಿ ಅವರು ವೈಸ್ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2022ರ ಹಜ್ಜಿಗೆ ಕ್ಷಣಗಣನೆ ಮಕ್ಕದಲ್ಲಿ ಪ್ರಾರಂಭವಾಗಿದೆ. ಈಗಾಗಲೇ ಭಾರತದಿಂದ ಸುಮಾರು 35ರಷ್ಟು ಹಜ್ಜಾಜಿಗಳು ಮಕ್ಕವನ್ನು ಪ್ರವೇಶಿಸಿದ್ದಾರೆ. ಅವರು ಮಕ್ಕ ಪ್ರವೇಶಿಸಿದ ನಂತರ ಎರಡನೆಯ ಶುಕ್ರವಾರದ ಜುಮಾ ನಮಾಜ್ ಮಕ್ಕದಲ್ಲಿ ನಡೆಯಿತು. ಅನಂತರ ಇಲ್ಲಿಂದ ಅಜೀಜಿಯಾದ ಅವರ ವಸತಿ ಗೃಹದಿಂದ ಹರಂಗೆ ಜುಮಾ ನಿರ್ವಹಿಸಿ ಅನಂತರ ಅಲ್ಲಿಂದ ಜುಮಾದ ನಂತರ ಮಹ್ಬಸ್ ಜಿನ್ ಎಂಬ ಬಸ್ ಪಾರ್ಕಿಂಗಲ್ಲಿ ಬಂದು ಅನಂತರ ಅವರು
ವಸತಿ ಗೃಹ ಅಜೀಜಿಯಾಕ್ಕೆ ಹೋಗುವಾಗ ಇಲ್ಲಿ ಬಸ್ಸಿನ ಬದಲಾವಣೆಯ ಪಾಯಿಂಟ್ನಲ್ಲಿ ಇವರು ಈಗಾಗಲೇ ಹಜ್ಜಾಜಿಗಳಿರ್ತಾರೆ. ಅವರು ಬೇರೆ ಬೇರೆ ರೂಟ್ನಲ್ಲಿ ಹೋಗುವಂತಹ ಹಜ್ಜಾಜಿಗಳಾಗಿರುವುದರಿಂದ ಬಸ್ಸುಗಳು ಕೂಡ ಬದಲಾವಣೆ ನಡೀತದೆ. ಆದ್ದರಿಂದ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಲು ಇಂಡಿಯಾ ಫ್ರೆಟರ್ನಿಟಿ ಫೋರಂನ ಸುಮಾರು 100ರಷ್ಟು ಕಾರ್ಯಕರ್ತರನ್ನು ಹಜ್ ಮಿಷನ್ ಮಕ್ಬಸ್ಜಿನ್ ಎಂಬ ಬಸ್ ಪಾಯಿಂಟ್ನಲ್ಲಿ ನೇಮಿಸಿರುತ್ತದೆ. 20 ವರ್ಷಗಳಿಂದ ಹಜ್ಜಾಜಿಗಳ ಸೇವೆಯಲ್ಲಿ ಸಕ್ರಿಯವಾಗಿರುವ ಇಂಡಿಯಾ ಫ್ರೆಟರ್ನಿಟಿ ಫೋರಂ ಪ್ರತಿ ವರ್ಷದಂತೆ ಈ ವರ್ಷವೂ ಹಜ್ಜಾಜಿಗಳ ಸೇವೆಯಲ್ಲಿ ನಿರತವಾಗಿದೆ. ಮದೀನಾ, ಮಕ್ಕಾ, ಅಜೀಜಿಯಾ, ಮಿನಾ ಹಾಗೂ ಅರಫಾ ಪ್ರದೇಶಗಳಲ್ಲಿ ಹಾಜಿಗಳ ಸೇವೆ ಸಲ್ಲಿಸುತ್ತಿದ್ದಾರೆ. ಮರಳುನಾಡಿನಲ್ಲಿರುವ ಲಕ್ಷಾಂತರ ಹಜ್ಜಾಜಿಗಳಿಗೆ ನೆರಳಾಗಿದ್ದಾರೆ. ಅಜೀಜಿಯಾದ ಬಸ್ ಪಾಯಿಂಟ್ನಲ್ಲಿ ನಿಂತು ಹರಂಗೆ ತೆರಳುವ ಹಜ್ಜಾಜಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅವರ ವಾಸಸ್ಥಳಕ್ಕೆ ತಲುಪಿಸುವ ವ್ಯವಸ್ಥೆಗಳನ್ನು ಮಾಡುತ್ತಿದ್ದಾರೆ. ಅಜೀಜಿಯಾದಲ್ಲಿ ಊಟದ ವ್ಯವಸ್ಥೆಯೂ ಮಾಡಿಕೊಟ್ಟಿದ್ದಾರೆ. ಅಶಕ್ತ ಹಜ್ಜಾಜಿಗಳನ್ನು ವೀಲ್ ಚೇರ್ ಮೂಲಕ ತಲುಪಿಸುತ್ತಿದ್ದಾರೆ. ಹಜ್ಜಾಜಿಗಳಿಗೆ ಬೇಕಾದ ನೀರಿನ ವ್ಯವಸ್ಥೆ, ಪಾದರಕ್ಷೆಗಳ ವ್ಯವಸ್ಥೆ, ವಿಶ್ರಾಂತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಆರೋಗ್ಯ ಸೇವೆಯೂ ನೀಡುತ್ತಾರೆ. ಆರೋಗ್ಯದ ಬಗ್ಗೆ ಜಾಗೃತಿಯೂ ಮೂಡಿಸುತ್ತಿದ್ದಾರೆ. ಒಂದು ಶುಕ್ರವಾರ ಹರಮಲ್ಲಿ ಜನ ಜಾಸ್ತಿ ಇರುವಾಗ ವಾಲಂಟಿಯರ್ನವರಿದ್ದಾರೆ, ನಮ್ಮ IFFನವರಿದ್ದಾರೆ, ಇದೇ ರೀತಿ ಕೆಲವು ಸಂಘ ಸಂಸ್ಥೆಗಳ ವಾಲಂಟಿಯರ್ಸ್ನವರಿದ್ದಾರೆ. ಜನಗಳಿಗೆ ಬಹಳ ಉಪಕಾರ ಮಾಡಿಕೊಂಡು ಜನಗಳಿಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಹಜ್ಜಾಜಿಗಳ ಸೇವೆಗಾಗಿ IFFನವರು ಪ್ರತ್ಯೇಕ ವೈದ್ಯಕೀಯ ವಿಭಾಗ ಮಾಡಿದ್ದಾರೆ. ಇನ್ನು ಮಹಿಳಾ ಹಾಜಿಗಳ ಸೇವೆಗಾಗಿ ಮಹಿಳಾ ಸ್ವಯಂ ಸೇವಕರು ಕೂಡ ಸೇವೆಯಲ್ಲಿ ನಿರತರಾಗಿದ್ದಾರೆ. ಮಹಿಳಾ ಹಜ್ಜಾಜಿಗಳ ಬಳಿಗೆ ಮಹಿಳಾ ಸ್ವಯಂ ಸೇವಕಿಯರು ಭೇಟಿ ನೀಡಿ ಅವರಿಗೆ ನೆರವಾಗುತ್ತಿದ್ದಾರೆ. IFF ಕಾರ್ಯಕರ್ತರು ತುಂಬಾ ಶಿಸ್ತಿನಿಂದ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡೇ ಹಜ್ಜಾಜಿಗಳಿಗೆ ಸೇವೆ ನೀಡುತ್ತಿದ್ದಾರೆ. ಊರಿನಲ್ಲಿರುವ ಕುಟುಂಬದ ಜೀವನಕ್ಕಾಗಿ, ನಮ್ಮ ನಾಡಿನ ನಾಳಿನ ಒಳ್ಳೆಯದಕ್ಕಾಗಿ ಮರುಭೂಮಿಯ ಸುಡು ಬಿಸಿಲಿನಲ್ಲಿ ಬೆವರು ಹರಿಸಿ ದುಡಿಯುತ್ತಾ ಅದರ ಜೊತೆಗೆ ಹಜ್ ಸಮಯದಲ್ಲಿ ಹಜ್ಜಾಜಿಗಳಿಗೆ ನಿರಂತರ ಸೇವೆ ನೀಡುತ್ತಿರುವ ಇಂಡಿಯಾ ಫ್ರೆಟರ್ನಿಟಿ ಫೋರಂನ ಸ್ವಯಂ ಸೇವಕರಿಗೆ ನಮ್ಮದೊಂದು ಗೌರವದ ಸಲಾಂ.